ಎಲ್ಲರಿಗೂ ನಮಸ್ಕಾರ. ಆ, ಆ, ಶ್ರೀ ಶಿವಂ ಗುರುಗಳ ಪಾದಾರವಿಂದಗಳಿಗೆ ನಾನು ಹೃತ್ಪೂರ್ವಕವಾಗಿ ನಮಿಸ್ತಾ ಇದ್ದೇನೆ. ಇವತ್ತು ನಾನು ಹೇಳ್ತಾ ಇರುವಂತಹ ವಿಷಯ ಬಂದ್ಬಿಟ್ಟು ಜೀವನದಲ್ಲಿ ರಹಸ್ಯವಾಗಿಡಬೇಕಾದಂತಹ ವಿಷಯಗಳು. ಜೀವನದಲ್ಲಿ ನಾವು ರಹಸ್ಯವಾಗಿರಬೇಕಾದಂತಹ ವಿಷಯಗಳು, ನಾವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬಾರ್ದಂತ ವಿಷಯಗಳು ಇದಾವೆ. ಅವು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಮನುಷ್ಯನಿಗೆ ಸಮಸ್ಯೆ ಏನಾಗ್ತಾ ಇದೆ ಅಂತಂದ್ರೆ, ಅವನು ಯಾವ್ದನ್ನ ಹೇಳ್ಬೇಕು ಮತ್ತೆ ಯಾವ್ದನ್ನ ಹೇಳ್ಬಾರ್ದು ಅನ್ನೋ ವಿಷಯಗಳಲ್ಲಿ ಅವನಿಗೆ ಗೊಂದಲ ಇರುತ್ತೆ. ಹೇಳಲೇಬೇಕಾದ ವಿಷಯಗಳನ್ನ ಹೇಳಕ್ ಹೋಗಲ್ಲ, ಆದ್ರೆ ಮುಚ್ಚಿಡ್ಬೇಕಾದದನ್ನ ಹೇಳ್ತಾ ಇದ್ದಾನೆ. ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲದ ವಿಷಯಗಳನ್ನ ಹೇಳ್ತಾ ಇದ್ದಾನೆ. ಈಗ ಈಗ ನೋಡಿದ್ರೆ ನಾವು ಧರ್ಮಶಾಸ್ತ್ರಗಳನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಪೂರ್ವಿಕರು ಏನ್ ಹೇಳಿದಾರಪ್ಪ ಅಂತ ಅಂದ್ರೆ, ಯಾವುದೇ ಜಾತಕ ಪರಿಶೀಲನೆ ಮಾಡ್ಲಿ ಅದರಲ್ಲಿ ಆಯುಸ್ಸು ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಯಾವುದೇ ವ್ಯಕ್ತಿ ತನ್ನ ಜೀವಿತದಲ್ಲಿ ಆಯುಸ್ಸು ಎಷ್ಟು ಅಂತ ಹೇಳಕ್ ಹೋಗ್ಬಾರ್ದು. ಹೇಳಿದ್ರೆ ಅದು ನಾನಾ ರೀತಿಯ ಅನಾಹುತಗಳಿಗೆ ಕಾರಣ ಆಗುತ್ತೆ. ಹಾಗೂ ಆಯುಷ್ಯ ಎಷ್ಟು ಅಂತನೂ ಕೂಡ ಕೇಳಬಾರ್ದು. ಬೇರೆಯವ್ರನ್ನ ಕೇಳುವುದು ಮತ್ತೆ ಹೇಳೋದು ಎರಡೂ ಕೂಡ ಸಮಸ್ಯೆ ಆಗತ್ತೆ. ಹಾಗಾಗಿ ತನ್ನ ಜೀವಿತಾವಧಿಯಲ್ಲಿ ಆಯುಷ್ಯನ ಹೇಳ್ಬಾರ್ದು ಮತ್ತೆ ಕೇಳಬಾರ್ದು. ಇನ್ನು ಎರಡನೇದ್ ಬಂದು ಹಣ. ತನ್ನ ಹತ್ರ ಎಷ್ಟು ಹಣ ಇದೆ ಅಂತ ಹೇಳ್ಬಾರ್ದು. ಹಣ ಇದೆ ಅಂತ ಬೇರೆಯವ್ರಿಗೆ ಹೇಳಿದ್ರೆ ಬೇರೆಯವರು ಆ ಹಣವನ್ನ ಪಡೆಯೋದಿಕ್ಕೆ ಏನೇನೆಲ್ಲ ಸಂಚು ಮಾಡ್ಬೇಕೋ ಅದನ್ನು ಮಾಡ್ತಾರೆ ಹೊರ್ತು ಯಾವುದೇ ಕಾರಣಕ್ಕೂ ಇವರು ಕಷ್ಟಪಟ್ಟು ದುಡ್ದಿದ್ದಾರೆ, ಶ್ರಮ ಹಾಕ್ಬಿಟ್ಟು ಇವರು ದುಡ್ದಿದ್ದಾರೆ ಅಂತ ಅವರು ಯೋಚಿಸೋದಿಲ್ಲ. ಬೇರೆಯವರು ತಮ್ಮ ಅಗತ್ಯಗಳನ್ನ ಈ ಹಣದಿಂದ ಹೇಗೆ ಪೂರ ಮಾಡ್ಕೊಳ್ಬೇಕು ಅಂತ ಅಷ್ಟೇ ಯೋಚಿಸ್ತಾರೆ ಹೊರ್ತು ಅದನ್ನೆಲ್ಲ ಹೆಂಗ್ ದುಡ್ದಿದ್ದಾರೆ ಅಂತ ಯೋಚನೆ ಮಾಡಲ್ಲ. ಆದ್ರಿಂದ ಹಣ ಎಷ್ಟಿದೆ ಅಂತ ಯಾರಿಗೂ ಹೇಳ್ಬಾರ್ದು, ಆದ್ರೆ ಸಾಲ ಎಷ್ಟಿದೆ ಅಂತ ಹೇಳ್ಬೇಕಾಗತ್ತೆ. ಮನುಷ್ಯ ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಹತ್ರ ಇಲ್ದಿದ್ರು ಕೂಡ ಹೆಚ್ಚು ಹಣ ಇದೆ ಅನ್ನೋ ಹಂಗೆ ತೋರಿಸ್ಕೊಳ್ತಾನೆ. ತಾನು ಎಷ್ಟು ಸಾಲ ಮಾಡಿದ್ದೇನೆ ಅನ್ನೋದನ್ನ ಯಾರಿಗೂ ಹೇಳ್ದಂಗೆ ಮುಚ್ಚಿಟ್ಕೊಳ್ತಾನೆ. ಹಾಗಾಗಿ ತನ್ನ ಹತ್ರ ಇರೋ ಹಣದ ಬಗ್ಗೆ ಯಾರಿಗೂ ಹೇಳ್ಬಾರ್ದು, ಆದ್ರೆ ಸಾಲದ ಬಗ್ಗೆ ಮಾತ್ರ ಹೇಳ್ಬೇಕಾಗತ್ತೆ. ಇನ್ನು ಮೂರನೇದ್ ಬಂದು ಮನೆ ಒಳ ಜಗಳ. ಒಂದ್ ಮನೆ ಅಂತ ಅಂದ್ಮೇಲೆ ಅಲ್ಲಿ ಸಣ್ಣ ಪುಟ್ಟದಕ್ಕೂ ಮನಸ್ತಾಪಗಳಿರುತ್ತೆ. ಮತ್ತೆ ಅದು ಮನಸ್ತಾಪಗಳು ಇರುತ್ತೆ ಅಂದ್ರೆ ಹಂಗೆ ಏನ್ ಕಂಟಿನ್ಯೂ ಆಗಲ್ಲ, ಅದು ಬಗೆಹರಿತಾನೂ ಇರುತ್ತೆ. ಆದ್ರೆ ಮನುಷ್ಯ ಏನ್ ಮಾಡ್ತಾನೆ, ಭಾವನಾತ್ಮಕವಾಗಿ ಕುಗ್ಬಿಡ್ತಾನೆ. ಸೊ ಒಂದ್ ಮನಸ್ತಾಪ ಬಂತು ಅಂದ್ರೆ ಭಾವನಾತ್ಮಕವಾಗಿ ಕುಗ್ಬಿಡ್ತಾನೆ. ಹಾಗೆ ಅದನ್ನ ತನ್ನಲ್ಲಿ ಆಗ್ತಾ ಇರೋದನ್ನ ಹೇಳ್ಕೊಂಡು ಬೇರೆಯವ್ರ ಹತ್ರ ಹೇಳ್ಕೊಂಡು ರಿಲೀಫ್ ಮಾಡ್ಕೋಬೇಕು ಅನ್ನೋ ಅಂತ ಸ್ವಭಾವ ಮನುಷ್ಯನಿಗಿರುತ್ತೆ. ಆದ್ರಿಂದ ಅವನೇನ್ ಮಾಡ್ತಾನೆ, ಒಂದ್ ಮನುಷ್ಯ ಗಂಡ ಹೆಂಡತಿ ಮಧ್ಯೆ ಮತ್ತೆ ತಾಯಿ ಹೆಂಡತಿ ಮಧ್ಯೆ, ಮಕ್ಕಳ ನಡುವಿನ ಜಗಳ, ಮತ್ತೆ ತಂದೆ ತಾಯಿಗಳ ಜೊತೆ ಆಗುವಂತ ಜಗಳಗಳು, ಅಣ್ಣ ತಮ್ಮಂದ್ರ ಜೊತೆ ನಡೆಯುವಂತ ಜಗಳಗಳನ್ನ ಎಲ್ಲರಿಗೂ ಹೇಳ್ಕೊಂತ ಹೋಗ್ತಾನೆ. ಹೇಳೋ ಉದ್ದೇಶ ಏನಿರುತ್ತೆ ಅಂದ್ರೆ ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಆದ್ರೆ ಕೇಳಿಸ್ಕೊಂಡವ್ರು ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ, ಮತ್ತೆ ತಪ್ಪು ಅಭಿಪ್ರಾಯಗಳನ್ನ ರೂಪಿಸ್ಕೊಂಡು ಬೇರೆಯವರಿಗೆಲ್ಲ ಏನೇನೋ ತಪ್ಪಾಗಿ ಸ್ಪ್ರೆಡ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮನೆ ಒಳಗಿನ ಒಳ ಜಗಳಗಳನ್ನ ಬೇರೆಯವರಿಗೆ ಹೇಳ್ಬಾರ್ದು. ಇನ್ನು ಮುಂದಿಂದ ಬಂದ್ಬಿಟ್ಟು ದುಡುಕಿನಂದಾದ ಕಾರ್ಯಗಳು. ಈಗ ಮಕ್ಕಳು ಸಣ್ಣ ವಯಸ್ಸಿನಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡಿರ್ತಾರೆ, ಆದ್ರೆ ಇವನ್ನ ಯಾರಿಗೂ ಹೇಳ್ಬಾರ್ದು. ವಯಸ್ಸಾದ್ಮೇಲೆ ಹೇಳಿದ್ರೆ ಯಾರು ಒಪ್ಕೊಳ್ಳಲ್ಲ, ಹಾಗೂ ಮತ್ತೆ ಸಹಿಸ್ಕೊಳ್ಳೋದಿಕ್ ಕೂಡ ರೆಡಿ ಇರಲ್ಲ. ಮತ್ತೆ ನಿಮ್ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಮೂಡಿಸೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನೀವು ವಯಸ್ಸಲ್ಲದ ವಯಸ್ಸಿನಲ್ಲಿ ಮಾಡಿದ ತಪ್ಪು ಅಥವಾ ದುಡುಕುಗಳನ್ನ ಯಾರಿಗೂ ಹೇಳಕ್ ಹೋಗ್ಬಾರ್ದು. ಇನ್ನು ನೆಕ್ಸ್ಟ್ ಮಂತ್ರ. ನೀವು ಯಾವುದೇ ವಿಶೇಷವಾದ ಮಂತ್ರವನ್ನ ಜಪ ಮಾಡ್ತಾ ಇದ್ರೆ ಅಥವಾ ಅನುಷ್ಠಾನ ಮಾಡ್ತಾ ಇದ್ರೆ ಅದನ್ನ ಯಾರಿಗೂ ಹೇಳ್ಬಾರ್ದು. ಹೇಳಿದ್ರೆ ಅದರ ಶಕ್ತಿ ಕುಂದೋಗುತ್ತೆ. ಆಮೇಲೆ ನೆಕ್ಸ್ಟ್ ಒಂದ್ ಬಂದ್ಬಿಟ್ಟು ಔಷಧಗಳು. ನಿಮ್ಗೆ ಯಾವ್ದಾದ್ರೂ ಕಾಯಿಲೆಗಳಿದ್ರೆ ಆ ಔಷಧ ಅದಕ್ಕೆ ತೆಗೆದುಕೊಳ್ತಾ ಇದ್ರೆ ಆ ಔಷಧಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಯಾರಿಗೂ ಕೊಡಕ್ ಹೋಗ್ಬಾರ್ದು.
ಕೊಟ್ಟಾಗ ಮಾಹಿತಿ ಪಡ್ಕೊಂಡವರಲ್ಲಿ ಏನಾದ್ರೂ ದುರುದ್ದೇಶ ಇತ್ತು ಅಂತಂದ್ರೆ ಅದು ಔಷಧಗಳನ್ನ ವ್ಯತ್ಯಾಸ ಮಾಡುತ್ತೆ. ಮತ್ತೆ ನಿಮ್ ಕಾಯಿಲೆಗಳು ಕೂಡ ಉಲ್ಬಣ ಆಗೋದಕ್ಕೆ ಕಾರಣ ಆಗತ್ತೆ. ಇನ್ನು 7ನೇದು ಬಂದ್ಬಿಟ್ಟು ತಪಸ್ಸು. ಇದನ್ನ ನೀವು ನಿಮ್ಮ ಮೋಕ್ಷ ಸಾಧನೆಗೆ ಮಾಡಿದಂತ ಒಂದು ಕಾರ್ಯ ಸಾಧನೆ. ಅದನ್ನ ನಾವು ಬೇರೆಯವರಿಗೆ ಹೇಳಿದಾಗ ಜನ ಅದನ್ನ ಆಡ್ಕೊಳ್ತಾರೆ, ಹಂಗಿಸ್ತಾರೆ ಅಥವಾ ಅವಹೇಳನೆ ಮಾಡ್ತಾರೆ. ಆದ್ರಿಂದ ನಾವು ಏನ್ ಧ್ಯಾನ ತಪಸ್ಸುಗಳನ್ನ ಮಾಡ್ತೀವೋ ಅದ್ರ ಬಗ್ಗೆನೂ ಕೂಡ ಯಾರಿಗೂ ಹೇಳ್ಬಾರ್ದು. 8ನೇದು ಬಂದು ದಾನ. ನೀವು ಯಾವುದೋ ಒಂದು ದೃಷ್ಟಿಕೋನದಲ್ಲಿ, ಒಳ್ಳೆ ದೃಷ್ಟಿಕೋನದಲ್ಲಾದ್ರೂ ಮಾಡಿರ್ರಿ ಅಥವಾ ಕೆಟ್ಟ ದೃಷ್ಟಿಕೋನದಲ್ಲಿ ಯಾರು ಮಾಡಲ್ಲ, ಒಳ್ಳೆ ದೃಷ್ಟಿಕೋನದಲ್ಲೇ ಮಾಡಿರ್ತಾರೆ. ಆ ದಾನ ಧರ್ಮಗಳನ್ನ ಮಾಡಿರ್ತಾರೆ. ಆದ್ರೆ ಯಾರಿಗಾದ್ರೂ ಹೇಳಿದಾಗ ಅದು ದಾನ ಮಾಡಿದ ಫಲ ನಿಷ್ಫಲ ಆಗತ್ತೆ. ಇನ್ನು ಲಾಸ್ಟ್ನೇದು ಬಂದ್ಬಿಟ್ಟು ಅವಮಾನ. ಜೀವನದಲ್ಲಿ ವಿದ್ಯಾಭ್ಯಾಸ, ವೃತ್ತಿ, ಮದುವೆ, ಈ ರೀತಿ ನಾನಾ ವಿಧವಾದ ಸಂದರ್ಭಗಳನ್ನ ಅನುಭವಿಸ್ತಾ ಇರ್ತೀವಿ. ಅಲ್ಲಿ ಅನೇಕ ವಿಧವಾದಂತ ಅವಮಾನಗಳು ಎದುರಾಗ್ತವೆ. ಅದನ್ನ ಯಾರಿಗಾದ್ರೂ ಹೇಳ್ಕೊಂಡ್ರೆ ಸ್ವಲ್ಪ ಎದುರಿನವರು ಸಾಂತ್ವನ ಮಾಡ್ತಾರೇನೋ ಅಂತ ಹೇಳ್ಕೊಳ್ತೀವಿ. ಆದ್ರೆ ಅದು ಬಾಯಿಂದ ಬಾಯಿಗೆ ಹರಡುತ್ತೆ. ಮತ್ತು ನೀವೇನಾದ್ರೂ ಉನ್ನತ ಹಂತಕ್ಕೆ ಬಂದಾಗ ಅದು ಸಮಸ್ಯೆಯನ್ನು ಕೂಡ ಕೊಡುತ್ತೆ. ಹೀಗೆ ಜೀವನದಲ್ಲಿ 9 ವಿಧವಾದಂತಹ ರಹಸ್ಯವಾಗಿಡ್ಬೇಕಾದಂತಹ ವಿಷಯಗಳು ಬರುತ್ತೆ. ಇವನ್ನ ನಾವು ಯಾರಿಗೂ ಹೇಳಕ್ ಹೋಗ್ಬಾರ್ದು. ಹಾಗೆ ರಹಸ್ಯವಾಗಿ ಇಟ್ಟಿರ್ಬೇಕಾದಂತ ವಿಷಯಗಳನ್ನ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಸ್ವಲ್ಪ ಮಾನಸಿಕ ಸಾಂತ್ವನಕ್ಕೆ, ಆದ್ರೆ ಇನ್ನೊಬ್ಬರಿಗೆ ಮಾನಸಿಕ ಸಾಂತ್ವನಕ್ಕಾಗಿ ಹೇಳ್ತೀವಿ. ಆದ್ರೆ ಇನ್ನೊಬ್ಬರಿಗೆ ನಮ್ಮ ರಹಸ್ಯಗಳನ್ನ ಹೇಳೋದ್ರಿಂದ ಸಾಂತ್ವನ ಸಿಗದೆ ಸಮಸ್ಯೆಗಳೇ ಜಾಸ್ತಿ ಉಂಟಾಗುತ್ತೆ ಅಂತ ಅನ್ಕೊಳ್ಬಹುದು. ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ 0ಯಿಂದ 12 ವರ್ಷ ಮಕ್ಕಳಿಗೆ ಏನು ಗೊತ್ತಾಗೋದಿಲ್ಲ. 12ರಿಂದ 24ನೇ ವರ್ಷದವರೆಗೂ ಕುತೂಹಲಕ್ಕಾಗಿ ತಪ್ಪು ಮಾಡ್ತಾರೆ. ಇವೆರಡೂ ವಯಸ್ಸಲ್ಲದ ವಯಸ್ಸಿನಲ್ಲಿ ಗೊತ್ತಿಲ್ಲದೆ ದುಡುಕಿನಿಂದಾಗುವಂತಹ ತಪ್ಪುಗಳು ಇವೆರಡು ವಯಸ್ಸಿನಲ್ಲಿ ಆಗ್ತವೆ. ಈ ವಿಚಾರಗಳನ್ನ ಸಮಾಜಕ್ಕೆ ಅಥವಾ ಬೇರೆಯವರಿಗೆ, ನಮಗೆ ಗೊತ್ತಿರೋರೇ ಆಗ್ಲಿ, ಗೊತ್ತಿದ್ದಾರೆ ಬಿಡು, ಅವ್ರು ಯಾರಿಗೂ ಬೇರೆಯವ್ರಿಗೆ ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ತಂದೆ ತಾಯಿಗಳು ಯಾರ ಹತ್ರನು ಹಂಚ್ಕೊಳಕ್ ಹೋಗ್ಬಾರ್ದು. ಇನ್ನು ವ್ಯಕ್ತಿಗಳ ಜಾತಕದಲ್ಲಿ ಬುಧ ಮತ್ತು ಚಂದ್ರ ಇವೆರಡು ಸಂಯೋಗ ಇದ್ರೆ ಇವ್ರುಗಳು, ಮತ್ತು ಬುಧ ಗ್ರಹ ಜಲತತ್ವದಲ್ಲಿದ್ರೆ ಅವ್ರುಗಳು, ಹಾಗೂ ಬುಧ ಗ್ರಹರು ವೃಷಭ ರಾಶಿಯಲ್ಲಿದ್ರೆ ಅವ್ರುಗಳಿಗೆ ವರ್ಬಲ್ ಡಯೇರಿಯಾ ಅಥವಾ ಬಾಯಿ ಬೇದಿ ಅಂತ ಹೇಳ್ತೀವಿ, ಅದಿರುತ್ತೆ. ಇವರು ಎಲ್ಲಾ ವಿಷಯಗಳನ್ನು, ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಸ್ವಂತದ್ದಾಗಿರ್ಲಿ ಅಥವಾ ಬೇರೆಯವ್ರದ್ದೇ ಆಗಿರ್ಲಿ, ಎಲ್ಲಾ ವಿಷಯಗಳನ್ನ ಎಲ್ಲಾ ಕಡೆಗೂ ಸಾರ್ತಾರೆ. ಇವ್ರು ರಹಸ್ಯ ಕಾಪಾಡಿಕೊಳ್ಳೋದಿಕ್ಕೆ ಇವ್ರಿಗೆ ಬರಲ್ಲ. ಇದರಿಂದ ಆಗೋ ಪರಿಣಾಮ ಏನು ಅಂತ ಕೂಡ ಯೋಚನೆ ಮಾಡಲ್ಲ. ಇನ್ನು ಸ್ತ್ರೀಯರಿಗೆ ಅವ್ರ ಜೀವಕಾರಕ ಶುಕ್ರ, ಮತ್ತೆ ಪುರುಷರಿಗೆ ಅವ್ರ ಜೀವಕಾರಕ ಗುರುಗ್ರಹರು ರಾಹುವಿನೊಡನೆ ಏನಾದ್ರೂ ಜಾತಕದಲ್ಲಿ ಸಂಯೋಗ ಇದ್ರೆ ಇವರು ಬೇರೆಯವರ ರಹಸ್ಯಗಳನ್ನ ತಿಳ್ಕೊಂಡು ಸಮಯ ಬಂದಾಗ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂತಹ ಮನಸ್ತತ್ವವನ್ನ ಹೊಂದಿರ್ತಾರೆ. ಇನ್ನು ನೆಕ್ಸ್ಟ್ ಬುಧ ಮತ್ತು ಕುಜ, ಇವರು ಜಾತಕದಲ್ಲಿ ಸಂಯೋಗ ಆಗಿದ್ರೆ ಇವರು ರಹಸ್ಯವಾಗಿ ತಪ್ಪುಗಳನ್ನ ಮಾಡುವಂತಹ ಕ್ರೇಜ್ ಅನ್ನ ಹೊಂದಿರ್ತಾರೆ. ಇವ್ರು ಮಾಡುವ ತಪ್ಪುಗಳಿಂದ ಇವರು ಎಲ್ಲರ ಬಾಯಿಗೂ ಆಹಾರ ಆಗ್ತಾರೆ. ಆದ್ರೂ ಕೂಡ ಇವರು ತಪ್ಪು ಮಾಡೋದನ್ನ ನಿಲ್ಸೋದಿಲ್ಲ. ಲೈಫ್ ಪೂರ್ತಿ ಬರೀ ಕಾಂಟ್ರವರ್ಸಿಗಳನ್ನ ಕ್ರಿಯೇಟ್ ಮಾಡ್ಕೊಂತ ಇರ್ತಾರೆ. ಈಗ ಇವುಗಳ ಬಗ್ಗೆ ಕೆಲವೊಂದು ಜಾತಕಗಳನ್ನ ನೋಡಿ ನಾವು ತಿಳ್ಕೊಳ್ಳೋಣ. ಇದೊಂದು ಸ್ತ್ರೀ ಜಾತಕ. ಇವರಿಗೆ ಜೀವಕಾರಕರಾದ ಶುಕ್ರರು ರಾಹುವಿನ ಜೊತೆಗೆ ಸಂಯೋಗ ಆಗಿದ್ದಾರೆ. ಆದ್ರಿಂದ ಇವರು ಬೇರೆಯವರ ರಹಸ್ಯಗಳನ್ನ ತಿಳ್ಕೊಂಡ್ಬಿಟ್ಟು ಸಮಯ ಬಂದಾಗ ಬ್ಲ್ಯಾಕ್ ಮೇಲ್ ಮಾಡುವಂತಹ ಮನಸ್ಥಿತಿನ ಹೊಂದಿರ್ತಾರೆ. ಇದು ಒಂದು ಸ್ತ್ರೀ ಜಾತಕ. ಇವರಲ್ಲಿ ಬುಧ ಗ್ರಹರು ಜಲತತ್ವದಲ್ಲಿದ್ದಾರೆ. ಸೊ ಇವರು ಎಲ್ಲಾ ವಿಷಯಗಳನ್ನು ಕೂಡ ಎಲ್ಲಾ ಕಡೆಗೂ ಸಾರ್ತಾ ಇರ್ತಾರೆ. ಅದು ಒಳ್ಳೇದೇ ಆಗಿರ್ಲಿ ಅಥವಾ ಕೆಟ್ಟದೇ ಆಗಿರ್ಲಿ, ತಮ್ದು ಸ್ವಂತನೇ ಆಗಿರ್ಲಿ ಅಥವಾ ಬೇರೆಯವ್ರದ್ದೇ ಆಗಿರ್ಲಿ, ಎಲ್ಲಾ ವಿಷಯಗಳನ್ನು ಕೂಡ ಎಲ್ಲಾ ಕಡೆ ಸಾರ್ತಾರೆ. ಹಾಗೆ ಇವರಲ್ಲಿ ಜೀವಕಾರಕರಾದ ಶುಕ್ರರು
ರಾಹುವಿನ ಜೊತೆ ಸಂಯೋಗ ಆಗಿರೋದ್ರಿಂದ ಇವರು ಬೇರೆಯವರ ರಹಸ್ಯಗಳನ್ನು ತಿಳ್ಕೊಂಡು ಸಮಯ ಬಂದಾಗ ಬ್ಲಾಕ್ ಮೇಲ್ ಮಾಡುವಂತಹ ಮನಸ್ಸು ಇವರಿಗೆ ಇರುತ್ತೆ. ಇದೊಂದು ಪುರುಷ ಜಾತಕ. ಇವರಲ್ಲಿ ಬುಧ ಗ್ರಹರು ಜಲತತ್ವದಲ್ಲಿದ್ದಾರೆ. ಸೊ ಇವರು ಎಲ್ಲಾ ವಿಷಯಗಳನ್ನು ಎಲ್ಲಾ ಕಡೆಲೂ ಏನು ಮುಚ್ಚಿಟ್ಕೊಂಡಂಗೆ ಎಲ್ಲಾ ಕಡೆನೂ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಬುಧ, ಸಾರಿ ಮ್ಯಾಮ್, ಇದೊಂದು ಸ್ತ್ರೀ ಜಾತಕ ಆಗಿದೆ. ಇವರಲ್ಲಿ ಬುಧ ಮತ್ತು ಕುಜಗ್ರಹರ ಸಂಯೋಗ ಇದೆ. ಇವರು ರಹಸ್ಯವಾಗಿ ತಪ್ಪುಗಳನ್ನು ಮಾಡುವಂತಹ ಕ್ರೇಜ್ ಇರುತ್ತೆ ಇವರಿಗೆ. ಹಾಗೂ ಇವ್ರು ಮಾಡುವಂತಹ ತಪ್ಪುಗಳಿಂದ ಇವರು ಎಲ್ಲರ ಬಾಯಿಗೂ ಆಹಾರ ಆಗ್ತಾರೆ. ಆದ್ರೂ ಕೂಡ ಇವರು ತಪ್ಪು ಮಾಡೋದನ್ನ ಹಾಗೂ ಇವ್ರು ಮಾಡುವ ತಪ್ಪುಗಳಿಂದ ಎಲ್ಲರ ಬಾಯಿಗೂ ಆಹಾರ ಆಗ್ತಾರೆ. ಆದ್ರೂ ಕೂಡ ಇವರು ತಪ್ಪು ಮಾಡೋದನ್ನ ನಿಲ್ಸೋದಿಲ್ಲ. ಹಾಗೆ ತಮ್ಮ ಲೈಫ್ ಪೂರ್ತಿ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ತಾನೆ ಇರ್ತಾರೆ. ಇದು ಒಂದು ಸ್ತ್ರೀ ಜಾತಕ. ಇವರಲ್ಲಿ ಬುಧ ಕುಜ ಸಂಯೋಗ ಇದೆ. ಆದ್ರಿಂದ ಇವರಿಗೂ ರಹಸ್ಯವಾಗಿ ತಪ್ಪುಗಳನ್ನ ಮಾಡುವಂತ ಕ್ರೇಜ್ ಇದೆ. ಇದರಿಂದ ಎಲ್ಲರಿಗೂ ಇವರು ಆಹಾರ ಆಗ್ತಾರೆ. ಆದ್ರೆ ಇವರು ತಪ್ಪು ಮಾಡೋದನ್ನ ಬಿಡದೆ ಲೈಫ್ ಅಲ್ಲಿ ತುಂಬಾ ಕಾಂಟ್ರವರ್ಸಿಗಳನ್ನ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಚಾರ. ಇಷ್ಟನ್ನ ನನ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು.